ನಾನು ಒಂದು ವಿಡಿಯೋ ಮಾಡಿಲ್ಲ, ವಿಡಿಯೋ ಕ್ಲಾರಿಟಿನ ಬಂದಿಲ್ಲ. ಅಲ್ಲಿ ಫೋನಲ್ಲಿ ಇಟ್ಟಿದ್ದೆ ಸೀಟಲ್ಲಿ ಟೆನ್ಷನಲ್ಲಿ. ಈಗ ಜಳಕ ಆತ. ನಾನೇನು ಮಾಡಿದ್ದೀನಿ, ಸೀರೆನೇ ಎರಡು ತೊಗೊಂಬಂದ್ಬಿಟ್ಟೇನಿ. ಡ್ರೆಸ್ ಎರಡು ತರಬೇಕಿತ್ತು. ನೈಟ್ ವೇರ್ ತಂದೇನಿ, ನೈಟಿ ತಂದೇನಿ. ಮತ್ತು ಈಗ ಜಳಕ ಮಾಡಿ ಒಳ್ಳೆ ಇದೇ ಡ್ರೆಸ್ ಹಾಕೊಂಡು ಈಗ ಹೊರಗೆ ಹೋಗಿ ಏನಾರ ಅಡ್ಡಾಡಿ ನೋಡ್ಕೊಂಡು ಬರ್ಬೇಕಂತ ಅಂದ್ಕೊಂಡೇನಿ. ನೋಡೋಣ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗಂಗಿಲ್ಲ. ಕರ್ಕೊಂಡು ಹೋದ್ರೆ ಹೊಸ ಪ್ಲೇಸಿಗೆ ಬಂದಿರ್ತಿಲ್ಲ, ಎಲ್ಲೆಲ್ಲಿ ಹಂಗಾಗಿ ಏನೇನು ಇರ್ತೈತೆ ಅಂತ ಬಸ್ ಸ್ಟ್ಯಾಂಡ್ ಅಲ್ಲ ಇಲ್ಲಿ ಅಡ್ಡಾಡೋ ಕ್ಯೂರಿಯಾಸಿಟಿ ನನಗೆ. ಅಡ್ಡಾಡೋದ್ರ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಲ್ಲಾಪುರ ಬಸ್ ಸ್ಟ್ಯಾಂಡಾಗ ಯಲ್ಲಾಪುರ ಹೆಂಗೆಲ್ಲ ಐತೆ ಅಂತೇಳಿ ನೋಡ್ಕೊಂಬರೋಣ. ಹೋಗಲಿಲ್ಲ ಅಂದ್ರೆ ಇಲ್ಲ, ಇಲ್ಲೇ ಕೆಳಗೆ ನೋಡೋಣ. ವೆಜ್ಜೇ ತಿನ್ಬೇಕು ನಾವು, ನಾನ್ ವೆಜ್ ಅಂದ್ರೆ ತಿನ್ನಂಗಿಲ್ಲ. ಪೂಜೆಗೆ ಬಂದೀವಲ್ಲ, ಹಾಗಾಗಿ ಇವತ್ತು ವೆಜಿಟೇರಿಯನ್. ಇನ್ನೊಂದು ವೀಕ್ ವೆಜಿಟೇರಿಯನ್ ನಾವು. ಆ ನಂತರ ನಾನ್ ವೆಜಿಟೇರಿಯನ್. ಬರೀ ಇದೇ ಡ್ರೆಸ್ನ ಹೊಳೆ ಹಾಕ್ಕೊಂಡೆ. ಕುಂಕುಮ ಅಂತಂದಿಲ್ಲ, ಹಣಿಗೆ ಅಂತಂದಿಲ್ಲ. ಅವ್ರು ತಲೆ ಬಚ್ಕೋಬೇಕಂದ್ರೆ ಅವಸರದಾಗ ನೆನಪನ್ನ ಆಗಿಲ್ಲ. ಯಾಕಂದ್ರೆ ಪ್ಲ್ಯಾನೇ ಇರಲಿಲ್ಲ, ಸಡನ್ ಪ್ಲ್ಯಾನ್ ಅಂತಲೇ ಹಿಂಗೆ ಆಚೆ ಈಚೆ ಆಗ್ಬಿಡ್ತೈತಿ. ಏನು ಮಾಡೋಕ್ಕಾಗಿಲ್ಲಲ್ರಿ. ಇಲ್ಲೆಲ್ಲ ಐತಿಪ್ಪ, ಏನಿಲ್ಲ. ಇದು ಕೌಂಟ್ರ್ ಬಾಜು ಇದ್ರೆ ರೇಟ್ ಕಡಿಮೆ ಐತೆ. ನನಗೆ ಗೊತ್ತಿಲ್ಲ. ಡಬಲ್ ಡೋರ್ ಅದ ಇದಕ್ಕೆ. ಹಿಂದ ಬಾಲ್ಕನಿ ಏನೈತಿ ನಮ್ಗೇನ್ರಿ, ಇದ್ದು ಜಳಕ ಮಾಡಿ ಮಲ್ಕೊಂಡು ಹೋಗಕ್ಕೆ. ಕುಂಕುಮ ತಂದಿಲ್ಲ, ಹಣಿಗೆ ತಂದಿಲ್ಲ, ಇವೆರಡು ಮಿಸ್ ಆಗಿಬಿಟ್ಟಾವ. ಹಣಿಗೆ ಬಿಟ್ಟು ಬಂದಿಲ್ಲ, ಹಂಗಾಗಿ ಹಣಿಗೆ ಬೇಕಾ ಬಾಚ್ಕೊಳಕ್ಕೆ. ನಮ್ಮ ಮನೆಯವ್ರದ್ದು ನಡೀತಿತ್ತು ನನಗೆ. ಆಮೇಲೆ ಹಣಿಗೆ ತಗೊಳ್ಳೋದು ಬಾಚನ್ ಕೇಕು. ಎಷ್ಟು ರೀ ರೇಟ್? ಯಾವುದು? 27. ಅಯ್ಯೋ ತಗೋ, ಇದನ್ನು ಮಾಡಿದಾಗ ಗೊತ್ತಿತ್ತು. ಹಂಗೆ ಹೋಗಿ ಬರೋಣ ನೋಡಿ ಎಲ್ಲೆಲ್ಲಿ ಏನೇನು ಐತೆ. ವಾ, ಯಾವ ಮನೆ ಸೌಂಡ್ ಮಾಡ್ತಾವ. ನಾನು ನಮ್ಮ ಮನೆಯವರು ಇಲ್ಲಿ ಅಡ್ಡಾಡ್ಕೊಂಡು ಹೊಂಟೆ. ಹಂಗೆ ರೂಮಲ್ಲಿ ಕುಂತು ಬ್ಯಾಸ ನಮ್ಗೆ. ಅಡ್ಡಾಡ್ಕೊಂತ 5 ಮಂದಿಗೆ ಅಡ್ಡಾಡ್ದಾಗ ಸಮಾಧಾನ ನೋಡ್ರಿ. ಅವ್ರು ಟೇಸ್ಟ್ನಿ ಅಂಗಡಿಯಾಗ ಒಂದಿಷ್ಟು ಸಾಮಾನು ತೊಗೊಳ್ದಿತ್ತು, ತೊಗೊಂಡ್ವಿ. ಇಲ್ಲ ಫ್ರೆಶ್ ತೊಗೊಂಡು ಚಲೋ ತೊಗೊಂಡಿಲ್ಲ. ಕೇಳು ನಿಂದ್ರೆ ಮುಂಜಾನೆ ಎಷ್ಟೊತ್ತಿಗೆ ಹೋಗ್ಕೊಂಡು ಲಗೋಣ ಪಾಸ್ ಆಗ್ತದೆ. ಏನೇನು ದಾಳಂಬ್ರಿ ಹೆಂಗೆ ಕೆಜಿ ರೀ? ಮೋಸಂಬಿ ರೀ? ಮೋಸಂಬಿ 100 ರೂಪಾಯಿ, ಸೇಬು 200 ರೂಪಾಯಿ, ಬರ್ಬೋದು. ಆರೆಂಜ್ 100 ರೂಪಾಯಿ, ದ್ರಾಕ್ಷಿ 80, 120. ದ್ರಾಕ್ಷಿ ಚಲೋ ಜನ ಅರ್ಧ ಕೆಜಿಗೆ ಎಷ್ಟು? 2 ಪೀಸ್. ಕಲರ್ ಹೆಂಗದಲ್ಲ ಮಾರಕಿಟ್ಟ ಮಸ್ತ್ ಐತಿಲ್ಲ. ಹಾಂ, ಇದೇನು ರೇಟ್ ರೀ? ಬ್ಲ್ಯಾಕ್ ಕಲರ್ ಎಷ್ಟು ರೀ? 550. ಸೈಜ್ XL, XXL, L. ಬ್ಲೌಸ್ ಸ್ಲೀವ್ ಬರ್ತಾವ್ರಿ ಒಳಗೆ? ತೋರಿಸ್ಬರ್ರಿ. ಒಳಗದವ್ರಿ ಪೀಸ್ XXL. ಹಾಂ, ನೋಡಿ ಸರ್, ಚಂದ ನೋಡು. ಹಾಂ ರೀ, ಹಾಂ ರೀ. ಹಾಂ, ವಾಟರ್ ಬಾಟಲ್ ಮಸ್ತ್ ನೋಡು. ಎಲ್ಲ ನಿನ್ಗೆ ಏನಾರು ಬೇಕಾದ್ರೆ ತಗೋ, ಮಸ್ತ್ ಮಸ್ತ್ ಅದ ನೋಡು. ಬ್ಯಾಗ್ ಐತೆ ಎಷ್ಟು ಮಸ್ತ್ ಅದ.
ಬಾಟ್ಲಿ ಎಷ್ಟು ಕೇಳು? 200. ಬಿಚ್ ನೋಡು. ಸ್ಟೀಲ್ ಏನ್ರಿ ಇದು? ಸ್ಟೀಲ್ ದೊಡ್ಡದತ್ತು. ಯಾವುದು? ಹೊಳ್ ನೋಡೋಣ ಬಾ ವೆಂಕಟೇಶ. ಮೊದಲು ನೋಡ್ಕೊಂತ ಹೋಗೋಣಂತ ಬಾ, ನೋಡ್ಕೊಂತ ಹೋಗಂತಂದಾರ. ಎಲ್ಲ ಐಟಮ್ಸ್, ಕಿಚನ್ ಐಟಮ್ಸ್ ಎಲ್ಲ ಅದ ನೋಡಿ ಇಲ್ಲಿ. ನಿಮ್ಮ ಹೊಸ ಕಿಚನ್ಗೆ ಏನಾರ ಬೇಕಾದ್ರೆ ನೋಡು ಅಂತ ಬಾ. ಒಂದು ಲೈನ್ನಲ್ಲಿ ಒಂದು ಲೈನ್ ಕುಳಿಸ್ಕೊಂಡು ನೀವು ಕರೆಕ್ಟಾಗಿ ಬರಬೇಕು. ವಾವ್, ಎಷ್ಟು ಮಸ್ತ್ ಅಲ್ಲ ಇಲ್ಲಿ ಕಿಚನ್ ಐಟಮ್ಸ್ ವೆಂಕಟೇಶ. ಕಡ್ಡಿ ಬೇಡ, ಈಗ ಒಂದೈತಿ, ಒಂದೇ ಸಾಕು. ಇದರಾಗ ಬೀಳ್ತದೆ ಬೂದಿ, ಆದ ಹೊರಗೆ ಬೀಳ್ತದೆ. ಎಷ್ಟು ಕೇಳ? ಇದಷ್ಟು ಅದು 50. ಇದನ್ನ ಕಟ್ಟಿದಿಲ್ರಿ ಅದು? ಕಟ್ಟಿದೆ. ಬೂದಿ ಇದ್ರಾಗ ಬೀಳ್ತದೆ. ಈ ಸ್ಪೂನ್, ಇದ್ರು ಸ್ಪೂನ್ ಹೆಂಗದ ನೋಡ್ರಿ. ಇಲ್ಲೇ ಇದೆ ಯೂಟ್ಯೂಬ್ನಲ್ಲಿ. ಹಾಂ ರೀ. ಎಷ್ಟು ಸೆಕೆಂಡ್ ಇದು ನಿಮಿಷ ರೀ, ನಿಮಿಷ 20-30 ಮಿನಿಟ್ಸ್ ಎಲ್ಲ ಹಾಕ್ತೀವಿ ರೀ. ಇದು ಅಮೌಂಟ್ ಬಂದಿದೆ ನಿಮಗೆ? ಯಾವ ಊರು ರೀ ನಿಮ್ದು? ಬೆಂಗಳೂರು. ಬೆಂಗಳೂರು? ಯಾವ ಏರಿಯಾ ರೀ? ಗುರಿಬಳ. ಹಾಂ, ತಗೊಂಡು ವೆಂಕಟೇಶ ಹಪ್ಪಳದ ಅದ ನೋಡಿ. ಯಾಕಂದ್ರೆ 1 ಸೆಕೆಂಡ್ ಮಡಿಗೆ ಹೆಂಗ್ರಿ? 1 ಸೆಕೆಂಡ್ ಮಡಿಗೆ ಸೆಕೆಂಡ್. ಫ್ರೆಂಡ್ಸ್, ಇಲ್ಲಿ ನಾವು ಶಾಪಲ್ಲಿ ಇದು ಏನು ಹಾಕಿರ್ತಾರೆ ನೋಡ್ರಿ, ಹಂಗೆ ಹೋಗಿದ್ವಿ ನಾವಿಲ್ಲೇ. ಅದೇನೇನೋ ಕೆಲವರಿಗೆ ದರಿದ್ರ ಆಸೆ, ಅವ್ರೇನೋ ಕಷ್ಟಪಟ್ಟು ದುಡಿತಾರೆ. ಒಂದು ವಿಡಿಯೋನ ಮಾಡಬೇಕಾದ್ರೆ ಸುಮ್ಮನೆ ಯಾರೂ ಮಾಡೋಂಗಿಲ್ಲ. ಅದರಿಂದ ಸಾಕಷ್ಟು ಎಫರ್ಟ್ ಇರ್ತೈತಿ. ಒಂದು ಕೈ ಮೊಬೈಲ್ ಹಿಡ್ಕೋಬೇಕು, ಯಾರಾದರೂ ಏನಾದರೂ ಅಂದ್ರೂ ಬೈಸ್ಕೋಬೇಕು. ಅವ್ರು ಪಡ್ತಿರ್ತಾರೆ, ಅದಕ್ಕೆ ತಕ್ಕಂತಲೇ ಏನೋ ಸ್ವಲ್ಪ ದುಡ್ಡು ಬರ್ತಿರ್ತೈತಿ. ಮತ್ತು ನಾನು ಗೊತ್ತಿದ್ದವ್ರಿಗೆ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೇಳ್ತಾರೆ, ಗೊತ್ತಿಲ್ಲದೆ ಇರೋರು ಕೇಳ್ತಾರೆ. ಅಥೋ ಎಂಥ ಜನನೆಪ್ಪ ಅಂತ ಅನ್ನಿಸ್ತು ನನಗೆ. ನಾವು ಹೋಗಿರೋದಲ್ಲಿ ಏನಾದರೂ ತೊಗೊಂಡ್ರೆ ಆಯ್ತು ಅಂತೇಳಿ ನಂಗೆ ಹಂಗೆ ಹಿಂಗೆ ಏನಾದರೂ ಕೇಳೋಣತ್ಲೆ. ಈಗ ನೀವು ಇಷ್ಟೆಲ್ಲ ದುಡಿತೀರಿ ಅಂತೇಳಿ ರಿಟರ್ನ್ ಕೇಳಿದ್ರೆ ಯಾರಿಗಾದ್ರೂ ಸಿಟ್ಟು ಬರ್ತೈತೆ. ಹಂಗಾಗಿ ನಾನು ಏನು ಅನ್ನಕ್ಕೆ ಹೋಗಲಿಲ್ಲ. ನಾನು ಏನಾದರೂ ಕೇಳಿದ್ರು ಸುಮ್ಮನೆ ಸ್ಮೈಲ್ ಮಾಡ್ತೀನಿ. ನೀವು ಕೆಲವರು ಭಾಳ ಮಂದಿ ಕೇಳ್ತೀರಿ ನಂದು ಅಕೌಂಟ್ ಪ್ರಾಬ್ಲಮ್ ಆಗೈತೆ ಅಂತ. ನಾನು ಹಿಂದೆನೂ ಹೇಳೀನಿ, ನಂದು ಇನ್ನೂ ಸರಿಯಾಗಿಲ್ಲ. ನಾನು ಜಿಮೇಲ್ ID ಪಾಸ್ವರ್ಡ್ ಯಾರ್ದಾದ್ರೂ ಕೈಯಾಗ ಕೊಟ್ಟು ಲಾಗಿನ್ ಆಗಿ ಇದನ್ನು ಮಾಡಿಸ್ಬೇಕಂತಂದ್ರೆ ಯಾರ ಮ್ಯಾಗೂ ನಂಬಿಕೆ ಇಲ್ಲ. ನಾನು ಫೇಸ್ಬುಕ್ ವಿಷಯದಲ್ಲೂ ಹಿಂಗೆ ಮಾಡಿದ್ನಿ. ಫೇಸ್ಬುಕ್ ಪೇಜಲ್ಲಿ ಅವರು ಏನು ಮಾಡಿದ್ರು ಅಂತಂದ್ರೆ, ನಮ್ಮ ಕನ್ನಡ ಯೂಟ್ಯೂಬರ್ ಅವರು ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಹಾಕಿಬಿಟ್ಟಿದ್ರು. ಅಂದ್ರೆ ಬಂದಿರೋ ರೊಕ್ಕ ಎಲ್ಲ ಅವ್ರಿಗೆ ಹೋಗೋ ಹಂಗೆ. ಹಾಗಾಗಿ ನಾನು ಯಾರನ್ನೂ ಹೆಲ್ಪ್ ಕೇಳೋದೂ ಬೇಡ, ಯಾರಿಗೆ ಇದನ್ನು ಮಾಡೋದೂ ಬೇಡ. ಇಂದಲ್ಲ ನಾಳೆ ನನ್ನ ಫ್ರೆಂಡ್ ಬಿಝಿ ಅದಾಳೆ, ನನ್ನ ಫ್ರೆಂಡ್ಗೆ ಹೇಳಿ ಸರಿಪಡಿಸ್ಕೊಂಡ್ರೆ ಆಯ್ತು ಅಂತೇಳಿ ನಾನು ಸುಮ್ಮತೀನಿ. ಅದು 1 ವರ್ಷವೂ ಹೋಗ್ಬೋದು, ಅಥವಾ 2 ವರ್ಷವೂ ಹೋಗ್ಬೋದು, 6 ತಿಂಗಳೂ ಹೋಗ್ಬೋದು. ಹಾಗಾಗಿ ಬೇರೆ, ಯಾಕಂದ್ರೆ ನಾವು ಎಲ್ಲರನ್ನೂ ನಂಬಕ್ಕೆ ಆಗಂಗಿಲ್ಲ. ನಮ್ಮ ಜೊತೆ ಎಷ್ಟೋ ಕ್ಲೋಸ್ ಆಗಿದ್ರು ಏನೋ ಮಾಡಿದ್ರು ನನಗೆ ಅದರಲ್ಲಿ ಏನೂ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಇಂಗ್ಲೀಷ್ನ ಓದ್ತೇನೆ ಅಂತಂದ್ರೆ ನಮ್ಗೆ ಓದೋಕಷ್ಟು ಬರ್ತಿದ್ದೆ, ಅದರದಲ್ಲಿ ಏನೂ ಅರ್ಥ ಆಗಂಗಿಲ್ಲ. ನಾವು ಒಂಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಚಾನಲ್ನು ಡಿಲೀಟ್ ಆಗುವಂಥ ಚಾನ್ಸಸ್ ಇರ್ತೈತಿ. ಹಾಗಾಗಿ ನಾನು ಅದನ್ನ ಏನೂ ಮಾಡ್ಕೊಂಡಿಲ್ಲ. ಇನ್ನೂ ಅಕೌಂಟ್ ಪ್ರಾಬ್ಲಮ್ ಆಗೈತೆ ನನಗೆ. ಸದ್ಯಕ್ಕೆ ನನಗೆ ಇಲ್ಲಿ ನಾನು ವಿಡಿಯೋಸ್ ಯಾಕೆ ಹಾಕಾಕತ್ತೇನೆ ಅಂದ್ರೆ, ನಾನು ಇನ್ನೊಂದು ಚಾನಲ್ ಐತಲ್ಲ ಅದನ್ನೂ ರನ್ ಮಾಡ್ಬೇಕಂತ ಅಂದ್ಕೊಂಡೇನಿ. ಮತ್ತು ಯಾವುದಾದ್ರೂ ಪ್ರಮೋಷನ್ ವಿಡಿಯೋ ಬಂದ್ರೆ ಅದರಿಂದ ಆದರೂ ನನಗೆ ಸ್ವಲ್ಪ ಏನಾದರೂ ಹೆಲ್ಪ್ ಆಕೈತೆ ಅಂತೇಳಿ ನಾನು ವಿಡಿಯೋಸ್ನ ಹಾಕೊತ ಇದ್ದೀನಿ. ಕೆಲವರಿಗೆ ಏನು ಅನ್ನಿಸ್ಬೋದು ಅಂತಂದ್ರೆ, ಇಲ್ಲ ರುಕ್ಮಿಣಿ ಸುಳ್ಳು ಹೇಳಾಕತ್ತಾಳಂತ ಅನ್ನಿಸ್ಬೋದು. ಯಾಕಂತಂದ್ರೆ ನಾನು ಹೇಳಿದ್ನಲ್ಲ, ನನ್ನ ಫೇಸ್ಬುಕ್ ಪೇಜ್ ನಾನು ಮತ್ತೊಮ್ಮೆ ರಿಪೀಟ್ ಮಾಡಾಕತ್ತೇನೆ. ಹಿಂಗೆ ಒಬ್ಬರ ಕೈಯಾಗ ಜಿಮೇಲ್ ID ಪಾಸ್ವರ್ಡ್ ಎಲ್ಲನೂ ಕೊಟ್ಟಿದ್ನ. ಕೊಡೋಣಂತಲೇನ ಅವ್ರದ್ದು ಅಕೌಂಟ್ ನಂಬರ್ ಹಾಕಿದ್ರು. ಅದನ್ನು ನನ್ನ ಫ್ರೆಂಡ್ ಕೈಯಾಗ ಕೊಟ್ಟಿದ್ದರಿಂದ ಅವಳು ಲಾಗಿನ್ ಮಾಡಿ ನೋಡಿದಿಂದ ಗೊತ್ತಾಯ್ತು. ಅವಳೆಲ್ಲನೂ ರಿಮೂವ್ ಮಾಡಿ, ಅದನ್ನು ಸಾಕಷ್ಟು ಟೈಮ್ ತೊಗೋತು ಅದನ್ನೆಲ್ಲನೂ ರಿಮೂವ್ ಮಾಡಿ, ಮತ್ತು ಲಾಗಿನ್ ಇದ್ದಿದ್ದನ್ನು ಎಲ್ಲನೂ ಇದು ಇರೋದನ್ನು ಎಲ್ಲನೂ ಲಾಗೌಟ್ ಮಾಡಿ, ಬರೀ ನನ್ನ ಕಡೆ ಮತ್ತು ಅವಳ ಕಡೆ ಅಷ್ಟೇ ಇರೋಂಗೆ ಮಾಡಿದ್ವಿ. ಆದರೆ ಫೇಸ್ಬುಕ್ ಪೇಜಿನಿಂದ ನನಗೆ ₹1 ಬರಲಿಲ್ಲ. ಅದು ಏನಾಯ್ತಂದ್ರೆ ಮಾನಿಟೈಸೇಷನ್ ಡಿಸೇಬಲ್ ಆಯ್ತದ. ಕಾಪಿರೈಟ್ ಕ್ಲೇಮ್ ಏನೋ ಬಿತ್ತು, ಕಾಪಿರೈಟ್ ಸ್ಟ್ರೈಕ್ ಏನೋ ಬಿತ್ತು. ಯೂಟ್ಯೂಬಲ್ಲಿ ಗೊತ್ತಿರೋ ಅಷ್ಟು ನನಗೆ ಫೇಸ್ಬುಕ್ ಪೇಜಲ್ಲಿ ಏನೂ ಗೊತ್ತಿಲ್ಲ.
ಈಗ 1 ವರ್ಷನೂ ಆತದ. ಹೆಂಗಂತಂದ್ರೆ ಪಾಸ್ವರ್ಡ್ನ ಮರ್ತುಬಿಟ್ಟೇನಿ. ಅದನ್ನು ವಾಪಸ್ಸು ಲಾಗಿನ್ ಮಾಡಕ್ಕೆ ಹೋದ್ರೆ ಅದು ಲಾಗಿನ್ನ ಆಗವಲ್ತು. ನಾವು ಎಷ್ಟೆಲ್ಲ ಟ್ರೈ ಮಾಡಿದ್ವಿ ನಾನು ನನ್ನ ಫ್ರೆಂಡ್ಸ್ ಸೇರಿ. ಮತ್ತೇನಾದರೂ ಇದನ್ನು ಮಾಡ್ಬೋದು, ಎಲ್ಲ ವಿಡಿಯೋ ಡಿಲೀಟ್ ಮಾಡಿ ಮತ್ತು ವಾಪಸ್ ಹಾಕ್ಕೊಂತ ಹೋಗ್ಬೋದು, ಮಾನಿಟೈಸೇಷನ್ ಆನ್ ಆಕೈತೇನೋ ಅಂಥೇಳಿ. ಅದನ್ನು ನಾವು ಏನು ಮಾಡಿದ್ರು ಅದು ಯೂಸ್ ಆಗಲಿಲ್ಲ. ಹಾಗಾಗಿ ಸುಮ್ಮನೆ ಬಿಟ್ಟೆ ನಾನು. ಸದ್ಯಕ್ಕೆ ಅರ್ನಿಂಗ್ ಅಂತ ಇರೋದು ಯೂಟ್ಯೂಬಲ್ಲಿ ಅಷ್ಟೇ ಇತ್ತು ನನಗೆ. ಅದು ಯೂಟ್ಯೂಬ್ದು ಪ್ರಾಬ್ಲಮ್ ಆಯ್ತಲ್ಲ, ಹಾಗಾಗಿ ಪ್ರಮೋಷನ್ ವಿಡಿಯೋ ಬಂದ್ರೆ ಆದರೂ ನನಗೆ ಹೆಲ್ಪ್ ಆಕೈತೆ ಅನ್ನೋ ಒಂದು ರೀಸನ್ನಿಂದಾಗಿ ನಾನು ವೀಡಿಯೋಸನ್ನ ಹಾಕ್ಕೊತ ಹೊಂಟೇನಿ. ಮತ್ತು ನೀವೆಲ್ಲ ಏನಾದರೂ ಸರಿ ತಪ್ಪಾದ್ರೂ ನೀವು ತಿಳಿಸಿ ಹೇಳ್ತೀರಿ. ಹಾಗಾಗಿ ಸಡನ್ಲಿ ಹೆಂಗಂತಂದ್ರೆ ಇದನ್ನು ಬಿಟ್ರೆ ಬೇಜಾರಾಕೈತಿ, ಒಂಥರ ಕಷ್ಟ ಆಕೈತಿ. ನಾವು ಒಂದು ಚಾನಲ್ನ ಬೆಳೆಸ್ಬೇಕಾದ್ರೆ ಅದನ್ನೇನೋ ಒಂದು ಲವ್ ಆ್ಯಂಡ್ ಕೇರ್ ಮಾಡಿ ಸಣ್ಣ ಮಗುವಿನ ಥರ ಅದನ್ನು ಬೆಳೆಸಿ ಅದನ್ನೇನೋ ಪ್ರೀತಿಯಿಂದ ವಿಡಿಯೋಸ್ ಮಾಡಿ ಅಥವಾ ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿ, ಬೈದಾಗ ಬೈಸ್ಕೊಂಡು, ಪ್ರೀತಿ ತೋರಿಸ್ದಾಗ ಪ್ರೀತಿ ತೋರಿಸಿ ಇಷ್ಟೆಲ್ಲ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಸಡನ್ಲಿ ಬಿಡೋದಂತಂದ್ರೂ ಕಷ್ಟ ಆಕೈತಿ. ಆದರೆ ಮುಂದೊಂದು ದಿನ ಸರಿ ಆಕೈತೆ ಅನ್ನೋ ನಂಬಿಕೆ ನನಗೈತಿ. ಹಾಗಾಗಿ ನಾನು ವಿಡಿಯೋಸ್ನ ಹಾಕ್ಕೊತ ಹೊಂಟೇನಿ. ಇದನ್ನು ನಂಬೋದು, ನಮ್ಮದೇ ಇರೋರಿಗೆ ನಾನು ಏನು ಮಾಡೋಕ್ಕಾಗಂಗಿಲ್ಲ, ನಂಬಿಸೋದೂ ಕಷ್ಟ ಆಕೈತಲ್ಲ. ಹಾಗಾಗಿ ಇಲ್ಲಿ ನಾವು ನಂಗೆ ಕೆಲವೊಂದಿಷ್ಟು ಏನಾದರೂ ಬೇಕಾದ್ರೆ ಕಿಚನ್ ಐಟಮ್ಸ್ ಏನಾದರೂ ಯುನೀಕ್ ಆಗಿರೋ ಬೇಕಾದ್ರೆ ಸಿಗ್ತಾವೇನೋ ಅಂಥೇಳಿ ನೋಡೋಕ್ಕಂತ ಹೋಗಿದ್ವಿ. ನನಗೇನು ಮತ್ತು ಇದಕ್ಕೊಂದು ಬಂದಿದ್ವಲ್ಲ ನಾವು ಬೇರೆ ಕೆಲಸಕ್ಕಾಗಿ, ಹಾಗಾಗಿ ಮತ್ತು ಬ್ಯಾಡ ಅಂತ ಅನ್ನಿಸ್ತು. ಏನೂ ತೊಗೊಳ್ಳಿಲ್ಲಲ್ಲಿ. ಸಿಕ್ಕಾಪಟ್ಟೆ ದೊಡ್ಡದಂದ್ರೆ ದೊಡ್ಡದಿತ್ತು ಬಿಟ್ರಿ. ಎಲ್ಲ ಥರ ಇದ್ದು ಕಿಚನ್ ಐಟಮ್ಸು, ಡ್ರೆಸ್ಸು ಇಂಥಲ್ಲೆಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾವಂತ ಅನಿಸ್ತೈತಿ. ಈಗ ನಾವು ದೊಡ್ಡ ದೊಡ್ಡ ಮಾಲಲ್ಲೆಲ್ಲ ನಾವು ಹೋಗಿ ತೊಗೊಳೋದಕ್ಕೆ ಇಲ್ಲಿ ತೊಗೊಳೋದಕ್ಕೆ ಏನೇನು ವ್ಯತ್ಯಾಸ ಇರ್ತೈತೆ ಅಂತ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲರೂ ಆನ್ಲೈನಲ್ಲೇ ಶಾಪ್ ಮಾಡ್ತಾರೆ. ಅಮೆಜಾನ ಹಿಂಗೆ ಮೀಶೋ ಅಂತ ಅದ್ರೊಳಗೆ. ಮೀಶೋದೊಳಗೆ ಹೈಯೆಸ್ಟ್ ಸೆಲ್ಲಿಂಗ್ಸ್ ಆಗೋದಂದ್ರೆ ಮೀಶೋದಲ್ಲಿ ನೋಡಿರಿ. ಎಲ್ಲರೂ ನೀವು ಎಲ್ಲಾರ ಜಾತ್ರೆಗತಿ ಹೋದಲ್ಲಿ ನೋಡ್ಬೇಕು, ಫುಲ್ ಮೀಶೋ ಅರ್ಬಿನ ಇರ್ತಾವೆ. ಅಂದ್ರೆ ಅಮೆಜಾನಲ್ಲಿನೂ ತೊಗೊಂಡಿರ್ತಾರೆ, ಇಲ್ಲಂತಲ್ಲ. ಬಟ್ ಭಾಳ ತೊಗೊಳೋದಂತಂದ್ರೆ ಮೀಶೋಲ್ಲೇ. ನಾವು ಅಲ್ಲೆಲ್ಲ ನೋಡ್ಕೊಂಬಂದು ನನಗೆ ಹೊರಗಡೆ ಫುಡ್ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾವು ಹುಡುಕಿದ್ವಿ ನಮ್ಮ ಉತ್ತರ ಕರ್ನಾಟಕ ಕರಾವಳಿ ಎಲ್ಲಾದರೂ ಇದ್ರೆ ಚಲೋ ಆಕೈತಂತೆ. ಇಲ್ಲಾಂದ್ರೆ ಪನ್ನೀರು ಮತ್ತು ಗೋಬಿ ಎಲ್ಲ ಇದು ಕಾಜು ಕರಿ ಅದು ಇದು ಹಿಂಗೆ ಮಸಾಲೆ ಕೂಡಿಸಿದ್ದೇನೆ ಇರ್ತೈತೆ. ಅದು ಬ್ಯಾಡ ಅಂಥೇಳಿ ಇಲ್ಲೊಂದು ಖಾನಾವಳಿ ಊಟನ ಹುಡುಕಿದ್ವಿ, ಸಿಕ್ತು ನಮಗೆ. ನಮ್ಮ ಉತ್ತರ ಕರ್ನಾಟಕ ಖಾನಾವಳಿ ಊಟ. ಇವರು ಬಿಜಾಪುರ ಸೈಡ್ದವ್ರು ಅಂತಂದ್ರೆ ಇಂಡಿ ಏನೋ ಹೇಳಿದ್ರು. ಇಲ್ಲೇ ಇದ್ದೆ 30 ವರ್ಷ ಆತಂತ. ನಮಗೆ ಹೆಂಗಂತಂದ್ರೆ ಹಿಂಗೆ ಖಾನಾವಳಿ ಊಟ ತಿಂದೀವಿ ಅಂತಂದ್ರೆ ಮನೆ ಊಟ ಸೇಮ್ ಮನೆ ಊಟನ ತಿಂದಷ್ಟು ಇದಾಕೈತಿ ನಮ್ಗೆ. ಇದು ರುಚಿ ಅಂತ ಅನ್ನಿಸ್ದಂಗೆ ಹಿಂಗೆ ತಂದೂರಿ ರೊಟ್ಟಿ ಆಗಲಿ ಮತ್ತು ಕಾಜು ಕರಿ ಪನ್ನೀರು ಅದು ಇದು ಹಿಂಗೆ ಏನು ತೊಗೋತೀವಲ್ಲ ಅದು ನಮ್ಗೆ ಅಷ್ಟು ಆವಾಗ ರುಚಿ ಅಂತ ಅನ್ನಿಸ್ತೈತಿ. ಆಮ್ಯಾಗ ಒಂಥರ ಹೊಟ್ಟೆ ಒಂಥರ ಅನಿಸ್ಬಿಡ್ತೈತೆ. ಅದು ಮಸಾಲೆ ಎಲ್ಲ ಇರ್ತೈತಲ್ಲ, ಮಸಾಲೆ ಅಷ್ಟೊಂದು ಲೈಕ್ ಆಗಂಗಿಲ್ಲ ನಮಗೆ. ಬಿಸಿ ಜೋಳದ ರೊಟ್ಟಿ ಮತ್ತು ಸೌತೆಕಾಯಿ ಬದನೇಕಾಯಿ ಪಲ್ಯ, ಹಸಿ ಖಾರದ ಇದು ಚಟ್ನಿ. ಹಸಿ ಖಾರ ಚಟ್ನಿ ಅಂತಂದ್ರೆ ಹಸಿ ಖಾರ ಅಂತೀವಲ್ಲ ನಾವು, ಅದು ಮಸ್ತಿತ್ತು ಊಟ ಎಲ್ಲ. ಬಿಸಿ ರೊಟ್ಟಿ ಊಟ ಅಂತಂದ್ರೂ ಇಷ್ಟ ಆಕೈತಿ. ಹಾಗಾಗಿ ನಾನು ನಮ್ಮ ಮನೆಯವ್ರು ಅದನ್ನ ಊಟ ಮಾಡಾಕತ್ತೀವಿ. ನಾನು ಇಲ್ಲಿ ಹಂಗೆ ಇನ್ಸ್ಟಾಗ್ರಾಮ್ಗೂ ರೀಲ್ಸ್ ಮಾಡ್ತಿರ್ತೀನಿ. ಫೋನ್ ಒಂದೇ ಇರೋದ್ರಿಂದಾಗೆ ವಿಡಿಯೋ ಎಲ್ಲ ಮಿಕ್ಸ್ ಆಗಿಬಿಡ್ತಾವೆ. ಇಲ್ಲಿ ಯಲ್ಲಾಪುರದವ್ರು ಇಲ್ಲಿ ಅದಾವೆ, ಖಾನಾವಳಿ ಅದಾವೆ ಅಂತ, ಉತ್ತರ ಕರ್ನಾಟಕ ಖಾನಾವಳಿ. ಯಾರಾದರೂ ರುಚಿ ನೋಡ್ಬೇಕಂತ ಅಂದ್ಕೊಂಡವ್ರು ಇದ್ರಂದ್ರೆ ಹೋಗ್ರಿ. ಇಲ್ಲಿ ನಾವು ಹೋದಿಂದ ಎಷ್ಟೊಂದೆಲ್ಲ ಪಾರ್ಸಲ್ ಪಲ್ಯ ಪಾರ್ಸಲ್ ಒಯ್ತಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ತು. ಯಾಕಂದ್ರೆ ಈ ಕಡೆ ಉತ್ತರ ಕರ್ನಾಟಕದ ಅಡುಗೆ ಹೆಂಗಂತಂದ್ರೆ ಮಸಾಲೆ ಬಳಸೋದು ಕಡಿಮೆ, ಭಾಳ ರುಚಿಯಾಗಿರ್ತೈತಿ. ಹಾಗಾಗಿ ಪಲ್ಯ ಎಲ್ಲ ಬದನೇಕಾಯಿ ಪಲ್ಯ ಮತ್ತು ಶೇಂಗಾ ಚಟ್ನಿ ಇದನ್ನೆಲ್ಲನೂ ಪಾರ್ಸಲ್ ಒಯ್ಯೋಕೆ ಎಷ್ಟೊಂದು ಜನ ಕ್ಯೂ ಹಚ್ಚಿದ್ರು ಅಂತಂದ್ರೆ, ಮತ್ತು ರೊಟ್ಟಿ ಎಲ್ಲನೂ ಒಯ್ಯೋಕೆ. ಇದೆ ನೋಡ್ರಿ ಇಲ್ಲೇ ಮೊಬೈಲ್ ನಂಬರ್ ಐತಿ. ನಾವು ಬರೋ ಮುಂದೆ ಏನಂತಂದ್ರೆ ಅದೊಂದು ವಿಡಿಯೋ ಶೂಟ್ ಮಾಡಿದ್ದೆ. ನನ್ನ ಗಿಮೋಷನ್ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಖಾನಾವಳಿ ಅಂತ ಅಂದ್ಕೊಳ್ಳಿ ನಾವು ಕೇಳ್ತೇವೆ ಯಾವ ಊರಿ ನಿಮ್ದು ಅಂಥೇಳಿ. ಮತ್ತು ಬಡದನ್ನ ರೊಟ್ಟಿ ಮಾಡಿಕೊಡ್ತಾರಲ್ಲೇ. ಆಗ ಈಗ ಮಷಿನಲ್ಲಿ ರೊಟ್ಟಿ ಮಾಡ್ತಾರಲ್ಲ ಹಂಗಲ್ಲ, ರೊಟ್ಟಿನೂ ಪಾರ್ಸಲ್ ಒಯ್ತಾರೆ, ಶೇಂಗಾ ಚಟ್ನಿನೂ ಒಯ್ತಾರೆ, ಮತ್ತು ಪಲ್ಯ ಬದ್ನೆಕಾಯಿ ಪಲ್ಯ ಸೌತೆಕಾಯಿ ಬ್ಯಾಳೆ ಮಿಕ್ಸ್ ಬಾಜಿ ಮಾಡಿದ್ರು ಅದನ್ನು ಎಲ್ಲನೂ ಹಿಂಗೆ ಪಾರ್ಸಲ್ ಒಯ್ತಾರೆ. ನಮ್ಮ ಮನೆಯವ್ರು ಪಲ್ಯನೂ ಪಾರ್ಸಲ್ ಒಯ್ತಾರಲ್ಲ ಅಂಥೇಳಿ. ಯಾಕಂದ್ರೆ ಈಗ ನಾನು ಮಾಡೋ ಅಡುಗೆ ರುಚಿನ ಬೇರೆ ಇರ್ತೈತಿ, ನಮ್ಮವ್ವ ಮಾಡೋ ಅಡುಗೆ ರುಚಿನ ಬೇರೆ ಇರ್ತೈತಿ. ಹೀಗಾಗಿ
ದಿನ ನಮಗೆ ಒಂದೇ ಥರದ ಅಡುಗೆನ ತಿಂದ ಏನಂತಂದ್ರೆ ಬೇರೆ ಥರ ರುಚಿ ನೋಡ್ಬೇಕಂತ ಅನ್ನಿಸ್ದಾಗ ಕೆಲವರಿಗೆ ಹೆಂಗೆ ಅಂತಂದ್ರೆ ಹಿಂಗೆ ಈಗ ಆ ಕಡೆ ಮಾಡೋ ಅಡುಗೆ ಬೇರೆ ಇರ್ತೈತಿ, ಈ ಕಡೆ ಉತ್ತರ ಕರ್ನಾಟಕ ಕಡೆ ಮಾಡೋ ಅಡುಗೆ ಬೇರೆ ಇರ್ತೈತಲ್ಲ, ಹಾಗಾಗಿ ಪಲ್ಯ ಐತಿ ಎಲ್ಲನೂ ಪಾರ್ಸಲ್ ಒಯ್ತಿದ್ರ ಅಂತ ಅನ್ನಿಸ್ತೈತಿ. ಮತ್ತು ಒಂದು ಸಲ ನಮ್ಗೆ ಏನಾದರೂ ಅಡುಗೆ ರುಚಿ ಅಂತ ಅನ್ನಿಸ್ತು, ಹೈಜಿನಿಕ್ಕಾಗಿ ಐತಿ ಅಂತ ಅನ್ನಿಸ್ತು ಅಂತಂದ್ರೆ ರೊಕ್ಕಕ್ಕೆಲ್ಲ ಯೋಚನೆ ಮಾಡೋಂಗಿಲ್ಲ, ಆರಾಮ್ಸೆ ತೊಗೊಂಡು ಬಂದು ತಿಂತಾರೆ. ನಾವು ಅದನ್ನ ಅಂದೀವಿ ಅಲ್ಲಿ ಓನರ್ಗೆ, ಏನಂದ್ರೆ ಅಡುಗೆ ಚಲೋ ಐತೆ ಅಂತಂದ್ರೆ ಕಸ್ಟಮರ್ ಆರಾಮ್ಸೆ ಬರ್ತಾರೆ ಅಂತೇಳಿ. ನಾವು ಹೋದ ಎಷ್ಟೊತ್ತನ ಒಂದು ಅರ್ಧ ತಾಸು ತನಕ ಮ್ಯಾಗ ಕುಂತೀವಿ, ಯಾಕಂದ್ರೆ ಪಾರ್ಸಲ್ ಕೊಡೋ ಇದ್ವಲ್ಲ. ರೊಟ್ಟಿ ಪಲ್ಯ ಐತಿ, ಅಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ನಮ್ಮ ಮನೆಯವ್ರು ಪಾನ್ ತಿನ್ನೋಣ ಅಂತಂದ್ರೆ ಒಂದ್ರೊಳಗೆ 2 ಪಾನ್ ಕಟ್ಟಿಸ್ಕೊಂಡು ಪಾನ್ ತಗೊಂಡು ತಿನ್ಕೊಂತ ಈಗ ರೂಮ್ ಕಡೆ ಹೋಕ್ಕೇವಿ. ರಾತ್ರಿ ಊಟ ಅಂತೂ ಭರ್ಜರಿ ಆಯ್ತು. ಬೇರೆ ರೆಸ್ಟೋರೆಂಟಿಗೆ ಹೋಗಿದ್ರೆ ಅಷ್ಟೊಂದು ಚಲೋ ಅಂತ ಅನ್ನಿಸ್ತಿರ್ಕಿಲ್ಲ ನಮಗೆ. ನಮ್ದು ಜೋಳದ ರೊಟ್ಟಿ ಊಟನ ಸಿಕ್ತಲ್ಲ, ಖುಷಿ ಆಯ್ತು. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾಳೆ ಪ್ರಯಾಣ ನಮ್ದು ಯಾವ ಕಡೆ ಇರ್ತೈತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾಳೆ ವಿಡಿಯೋ ಮಸ್ತ್ ಬರ್ತೈತಿ. ನಾಳೆ ನಾನು ಒಂದು ಸ್ಪೆಷಲ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ಪೂಜೆದ ಬಗ್ಗೆ ಭಾಳಷ್ಟು ಮಂದಿ ಅವಾಗ ಕೇಳಿದ್ರು. ನಾನು ಹೇಳಿದಾಗ ಈ ಥರ ನಮ್ಮ ಮನೆಯವ್ರದ್ದು ಮೊದಲು ಮದುವೆಗಿತ್ತು, ಈ ಥರ ಹಿಂಗೆಲ್ಲ ಆಯ್ತನ ಅಂತಲೇ. ನಮ್ಮ ಮನೆಯಲ್ಲೂ ಈ ಥರ ಪ್ರಾಬ್ಲಮ್ ಐತಿ, ನಾವು ಪೂಜೆ ಮಾಡಿಸ್ಬೇಕಂತ ಹೇಳಿದ್ರಿ. ದಯವಿಟ್ಟು ಕ್ಷಮಿಸ್ರಿ, ಸದ್ಯಕ್ಕೆ ನನಗೆ ಹೇಳಕ್ಕೆ ಫ್ರೆಂಡ್ಸ್. ಇಲ್ಲಿ ನಾನು ಸೀರೆ ಕಲೆಕ್ಷನ್ ತೋರ್ಸಾಕತ್ತೇನಿಲ್ಲ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಇನ್ನು ಸ್ಕ್ರೀನ್ಶಾಟ್ ಕಳಿಸ್ರಿಲ್ಲ ಅಂದರೆ ಇದರಲ್ಲಿ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಅದಾವೆ. ನಿಮ್ಗೆ ಬೇಕಂತಂದ್ರೆ ನಾನೇನು ಫೋಟೋನ ಹಾಕಿರ್ತೀನಿಲ್ಲ ಅವತ್ತು ನೀವು ಕಳಿಸಿದ್ರೆ ನಿಮಗೆ ಸೀರೆ ಸಿಗ್ತಾವೆ. ನಿನ್ನೆ ಹಿಂಗಾತ ಒಂದು ಸೀರೆನ ಒಂದು 3-4 ಜನರಿಗೆ ಇಷ್ಟ ಆತ ಕಲರ್, ಹಾಗಾಗಿ ಅವು ಒಂದೊಂದು ಪೀಸ್ ಇರ್ತಾವಲ್ಲ, ಹಾಗಾಗಿ ಒಂದೊಂದನ್ನು ಸಿಗ್ತಾವೆ. ಯಾರಿಗಾದ್ರೂ ನಂಬಿಕೆ ಇದ್ದಾರೆ ನೀವು ಬೈ ಮಾಡ್ಬೋದಾ. ಕೆಲವ್ರು ನಿನ್ನೆ ಹಿಂಗೆ ಅಂದ್ರೆ ನಾವು ಅಮೌಂಟ್ ಹಾಕ್ತಿಂದ ನೀವು ಸೀರೆ ಕಳಿಸ್ಲಿಲ್ಲ ಅಂದ್ರೆ ನಾವು ಏನು ಮಾಡಲಿ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಹೋಗಿ. 1000-2000 ಹಿಂಗೆ ದುಡ್ಡು ತೊಗೊಂಡು ನಾನು ಹೆಂಗೆ ನಂಬರ್ ಬ್ಲಾಕ್ ಮಾಡೋದು ಇದನ್ನು ಮಾಡೋದು ಮಾಡೋಕ್ಕಾಕೈತಿ ಹೇಳ್ರಿ. ಕೊಡ್ತೀರಿ 1 ಲಕ್ಷ 2 ಲಕ್ಷನಾದರೂ ಹಾಕಿದ್ರೆ ಏನಾದರೂ ಹೆಲ್ಪ್ ಆಗ್ಬೋದೇನಪ್ಪ. ಮೊದಲು ಮಳೆ ಒಂದು ಹೋಗೈತಿ, ಎಲ್ಲ ಕಡೆ ಮಳೆ ಹೋಗೈತಿ. ಮೊದಲು ನಮ್ಮ ಬೋರ್ ನೀರುಗಳಿಂದ ಕಡಿಮೆ ಆಗತ್ತಾವ, ಒಂದು ಬೋರ್ನಾದ್ರೂ ಹಾಕಿಸ್ಕೋಬೋದು. ಸುಮ್ಮನೆ ತಮಾಷೆ ಮಾಡಿದೆ ನಾನು. ಯಾಕಂತಂದ್ರೆ ನಾನು ಬರೀ ಸೀರೆ ಅಷ್ಟು ವ್ಯಾಪಾರ ಮಾಡೋಕತ್ತಿಲ್ಲ, ಮತ್ತು ನಾನಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದಾಗಿ ಚೀಟ್ ಮಾಡೋಕೆ ಹೆಂಗೆ ಸಾಧ್ಯ ಹೇಳ್ರಿ. ಕೆಲವ್ರು ಹೆಂಗೆ ತಿಳ್ಕೊಂಡು ಮೆಸೇಜ್ ಹಾಕ್ತಾರಂತ ಗೊತ್ತಿಲ್ಲ, ಬಟ್ ಅವ್ರು ಟೈಮ್ ಪಾಸಿಗೆ ಹಾಕ್ತಾರೋ ಅಥವಾ ತಮಾಷೆ ಮಾಡಬೇಕು ಅಥವಾ ರುಕ್ಮಿಣಿಗೆ ಸಿಟ್ಟು ತರಿಸ್ಬೇಕು, ರೇಗಿಸ್ಬೇಕು ಅಂತ ಮೆಸೇಜ್ ಹಾಕ್ತಾರೋ ನನಗೆ ಗೊತ್ತಿಲ್ಲ. ಇಲ್ಲಿ ಹೊಸ ಕಲೆಕ್ಷನ್ ಇಳಕಲ್ ಸೀರೆ ಬಂದವ, ಆರ್ಟ್ ಸಿಲ್ಕ್ ವಿತ್ ಕಾಟನ್. ನಿಮ್ಗೆ ಇವು ಬೇಕಾದರೆ ಇದರಲ್ಲಿ ಸಾಕಷ್ಟು ಕಲರ್ಸ್ ಅದಾವೆ. ಬೇಕಾದ್ರೆ ನೀವು ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ಮತ್ತು ಕಾಲ್ ಬರೋಂಗಿಲ್ಲ, ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ. ನಿಮ್ಗೆ ಓಕೆ ಅಂತ ಅನಿಸಿದ್ರೆ, ನಿಮ್ಗೆ ರೇಟ್ ಓಕೆ ಅನಿಸಿದ್ರೆ ನೀವು ತೊಗೋಬೋದು. ನಾನು ಯಾರಿಗೂ ಫೋರ್ಸ್ ಅಂತೂ ಮಾಡೋಂಗಿಲ್ಲ. ನಿಮ್ಗೆ ರೇಟ್ ಓಕೆ ಆದ್ರೆ ತೊಗೋರಿ ಅಂತಲೇ ಹೇಳ್ತೇನೆ ನಾನು. ಇಲ್ಲಾಂದ್ರೆ ಬೇಡ, ಯಾಕಂದ್ರೆ ನನಗೆ ಇಷ್ಟ ಆಗಿರೋದು ನಿಮ್ಗೆ ಇಷ್ಟ ಆಗಬೇಕಂತೇನಿಲ್ಲ. ಮತ್ತು ನಾವು ರೊಕ್ಕ ಹೆಂಗೆ ಕೊಡ್ತೇವಲ್ಲ ಅದ್ರ ತಕ್ಕಂತನ ಕ್ವಾಲಿಟಿ ಇರ್ತಾವೆ. ವೆಡ್ಡಿಂಗ್ ಸಾರಿ ಆಗಲಿ, ಫಂಕ್ಷನ್ ಸಾರಿ ಆಗಲಿ, ನಿಮ್ಗೆ ಎಲ್ಲ ಥರದ ಸೀರೆಗಳನ್ನು ಸಿಗ್ತಾವೆ. ನಾನು ಇತ್ತೀಚೆಗೆ ಒಂದಿಟ್ಟು ಸ್ಟೇಟಸ್ ಹಾಕೋದು ಕಡಿಮೆ ಮಾಡಾಕತ್ತೀನಿ, ಅಲ್ಲಿ ಮೆಸೇಜಿಗೆ ರಿಪ್ಲೈ ಮಾಡೋದು ಕಡಿಮೆ ಮಾಡಾಕತ್ತೀನಿ. ದಯವಿಟ್ಟು ಕ್ಷಮಿಸಿರಿ, ಸ್ವಲ್ಪ ಬ್ಯುಸಿ ಇರೋದ್ರಿಂದಾಗೆ, ಹಾಗಾಗಿ. ಮತ್ತು ಬೇರೆ ಯಾವ ರೀಸನ್ನೂ ಇಲ್ಲ. ಇಲ್ಲಿ ನಂಬರ್ ಏನೈತಲ್ಲ ಇದು ವಾಟ್ಸಪ್ ನಂಬರ ನಂದು. ಮತ್ತು ಇಲ್ಲಿ ಕಲರ್ ಏನಿರ್ತಾವಲ್ಲ ಸೇಮ್ ಕಲರ್ನ ಸೀರೆ ಬಂದು ನಿಮ್ಗೆ ತಲುಪ್ತಾವೆ. ಮತ್ತು ಡ್ಯಾಮೇಜ್ ಇರೋಂಗಿಲ್ಲ, ರಿಟರ್ನ್ ಆ್ಯಂಡ್ ರೀಫಂಡ್ ಆಪ್ಷನ್ ಇರೋಂಗಿಲ್ಲ, ಕಲರ್ ಎಕ್ಸ್ಚೇಂಜು ಇರೋಂಗಿಲ್ಲ. ಯಾಕಂದ್ರೆ ನೀವು ಯಾವ ಕಲರ್ನ ಚಾಯ್ಸ್ ಮಾಡಿರ್ತಾರಲ್ಲ ಸೇಮ್ ಕಲರ್ನ ಬಂದಿರ್ತಾವೆ. ಕಲರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋಂಗಿಲ್ಲ. ಕ್ವಾಲಿಟಿ ಅಂತೂ ಸೂಪರ್ ಆಗಿರ್ತಾವೆ.